ಹಲೋ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಶುಕ್ರ ಇರುವಂತ ಒಂದು ಸ್ಥಾನದ ಪ್ರಕಾರ ನಿಮ್ಮ ಒಂದು ಅಟ್ರಾಕ್ಷನ್ ಯಾವ ಕಡೆ ಇರ್ತದೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಶುಕ್ರ ಅಂತ ಹೇಳಿದ್ರೆ ಅದು ಅಟ್ರಾಕ್ಷನ್ಗೆ ಕಾರಕ ಮತ್ತೆ ಸೌಂದರ್ಯಕ್ಕೆ ಒಂದು ಕಾರಕ ಆಗ್ತದೆ. ಶುಕ್ರ ಅಂದ್ರೆ ವೀನಸ್ ಅಂತ ಹೇಳಿದ್ರೆ ಅಟ್ರಾಕ್ಷನ್ ಮತ್ತೆ ಸೌಂದರ್ಯಕ್ಕೆ ಕಾರಕ ಆಗ್ತಾನೆ. ಆ ಕಾರಣ ಶುಕ್ರ ಯಾವ ಭಾವದಲ್ಲಿ ಇರ್ತಾನೋ ಅದು ನಿಮ್ಗೆ ಆ ಒಂದು ಭಾವದಂತೆ ನಿಮ್ಗೆ ಆ ಅಟ್ರಾಕ್ಷನ್ ಅಥವಾ ಸೌಂದರ್ಯವನ್ನು ಕೊಡ್ತದೆ. ಅದು ಯಾವ ತರ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಉದಾಹರಣೆಗೆ ಲಗ್ನದಲ್ಲಿ ಏನಾದ್ರು ಶುಕ್ರ ಇದ್ರೆ, ಈಗ ಲಗ್ನ ಅಂತ ತಿಳ್ಕೊಂಡ ಉದಾಹರಣೆಗೆ ಲಗ್ನದಲ್ಲಿ ಶುಕ್ರ ಇದ್ರೆ ಅವಾಗ ಅದು ನಿಮ್ಮ ಅಟ್ರಾಕ್ಷನ್ ನಿಮ್ಮ ಒಂದು ಸೌಂದರ್ಯ ಜಾಸ್ತಿ ಆಗತ್ತೆ. ಮತ್ತೆ ನಿಮ್ಗೆ ಅಟ್ರಾಕ್ಷನ್ ಹೆಚ್ಚಿರ್ತದೆ. ಎರಡನೇ ಮನೇಲಿ ಏನಾದ್ರು ಶುಕ್ರ ಇದ್ರೆ ಇದು ಕೂಡ ಆಗಿದೆ. ಇದು ನಮ್ಮ ಮುಖ ತುಂಬಾ ಅಟ್ರಾಕ್ಟಿವ್ ಆಗಿರ್ತದೆ. ಮತ್ತೆ ನಿಮ್ಗೆ ಫ್ಯಾಮಿಲಿ ಕಡೆ ಹೆಚ್ಚು ಒಂದು ಆಸಕ್ತಿ ಇರ್ತದೆ. ಫ್ಯಾಮಿಲಿ ಕಡೆ ಕೂಡ ತುಂಬಾ ಒಂದು ಆಸಕ್ತಿ ಇರ್ತದೆ. ಮತ್ತೆ ಹಣದ ಕಡೆ ಆಸಕ್ತಿ ಇರ್ತದೆ. ಇಲ್ಲಿ ಮೂರನೇ ಮನೇಲಿ ಏನಾದ್ರು ಶುಕ್ರ ಇದ್ರೆ ನಿಮ್ಮ ನೆರೆಹೊರೆಯವರು ತುಂಬಾ ಆಕರ್ಷಕರಾಗಿರ್ಬೋದು, ಅಥವಾ ನಿಮ್ಮ ನೆರೆಹೊರೆಯವರಿಗೆ ನೀವು ತುಂಬಾ ಆಕರ್ಷಕರಾಗಿ ತೋರ್ಬಹುದು. ಮೂರನೇ ಮನೆಯಲ್ಲಿ ಶುಕ್ರ ಇದ್ರೆ ನಿಮ್ಮ ನೆರೆಹೊರೆಯಲ್ಲಿರುವಂತ ಒಂದು ವ್ಯಕ್ತಿಗಳಿಗೆ ನೀವು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಬಹುದು ಮೂರನೇ ಮನೆಯಲ್ಲಿ ಶುಕ್ರ ಇದ್ರೆ. ಮತ್ತೆ ನಿಮ್ಮ ತಮ್ಮ ಅಥವಾ ತಂಗಿ ಕೂಡ ತುಂಬಾ ಅಟ್ರಾಕ್ಷನ್ ಇರುವಂತ ಸಾಧ್ಯತೆ ಇರ್ತದೆ. ಮತ್ತೆ ನಿಮ್ಗೆ ನೆರೆಹೊರೆಯವರ ಪ್ರತಿ ತುಂಬಾ ಒಂದು ಆಸಕ್ತಿ ಇರ್ತದೆ. ಇಲ್ಲಿ ನಾಲ್ಕನೇ ಮನೆಯಲ್ಲಿ ಏನಾದ್ರು ಶುಕ್ರ ಗ್ರಹ ಇದ್ರೆ ನಿಮ್ಮ ಮನೆ ತುಂಬಾ ಅಟ್ರಾಕ್ಟಿವ್ ಆಗಿರ್ತದೆ. ನೀವು ವಾಸಿಸುವಂತ ಮನೆ ತುಂಬಾ ಅಟ್ರಾಕ್ಟಿವ್ ಆಗಿರ್ತದೆ. ಮತ್ತೆ ನಿಮ್ಮ ಒಂದು ತಾಯಿ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿರ್ತಾರೆ. ಮತ್ತೆ ನೀವು ತಗೊಳ್ಳುವಂತ ಒಂದು ವೆಹಿಕಲ್ ಮನೆ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ಅಂತ ಹೇಳ್ಬೋದು ನಾಲ್ಕನೇ ಮನೆಯಲ್ಲಿ ಶುಕ್ರ ಇದ್ರೆ. ಮತ್ತೆ ನಿಮ್ಗೆ ವಾಹನದ ಪ್ರತಿ ತುಂಬಾ ಒಂದು ಆಸಕ್ತಿ ಇರ್ತದೆ. ಪಂಚಮದಲ್ಲಿರೋದು ಶುಕ್ರ ಗ್ರಹ ಇದ್ರೆ ನಿಮ್ಮ ಪ್ರೇಮಿ ಅಥವಾ ಲವರ್ ತುಂಬಾ ಅಟ್ರಾಕ್ಟಿವ್ ಆಗಿರ್ತಾರೆ. ನಿಮ್ಮ ಪ್ರೇಮಿ ಅಥವಾ ಲವರ್ ತುಂಬಾ ಅಟ್ರಾಕ್ಟಿವ್ ಆಗಿರ್ಬೋದು ಐದನೇ ಮನೆಯಲ್ಲಿ ಶುಕ್ರ ಇದ್ರೆ. ಮತ್ತೆ ನೀವು ಎಜುಕೇಶನ್ ಮಾಡುವ ಸ್ಥಳದಲ್ಲಿ ಕೂಡ ನಿಮ್ಮ ಅಟ್ರಾಕ್ಷನ್ ಬೇರೆಯವರಿಂದ ಆಕರ್ಷಿಸಬಹುದು ಐದನೇ ಮನೆಯಲ್ಲಿ ಶುಕ್ರ ಏನಾದ್ರು ಇದ್ರೆ. ಆರನೇ ಮನೆಯಲ್ಲಿ ಏನಾದ್ರು ಶುಕ್ರ ಇದ್ರೆ ನಿಮ್ಮ ಶತ್ರುಗಳು ತುಂಬಾ ಅಟ್ರಾಕ್ಟಿವ್ ಆಗಿರ್ಬೋದು. ನಿಮ್ಮ ಶತ್ರುಗಳು ತುಂಬಾ ಅಟ್ರಾಕ್ಟಿವ್ ಆಗಿರ್ಬೋದು ಆರನೇ ಮನೆಯಲ್ಲಿ ಶುಕ್ರ ಇದ್ರೆ. ಮತ್ತೆ ನೀವು ಕೆಲಸ ಮಾಡುವ ಕ್ಷೇತ್ರದಲ್ಲಿ ಕೂಡ ನಿಮಗೆ ತುಂಬಾ ಒಂದು ಆಸಕ್ತಿ ಬರಬಹುದು. ನಾವು ಏಳನೇ ಮನೆಯಲ್ಲಿ ಏನಾದ್ರು ಶುಕ್ರ ಗ್ರಹ ಇದ್ರೆ ನಿಮ್ಮ ಸಂಗಾತಿ, ನಿಮ್ಮ ಪಾರ್ಟ್ನರ್ ತುಂಬಾ ಅಟ್ರಾಕ್ಟಿವ್ ಆಗಿರ್ಬೋದು. ಮತ್ತೆ ನೀವು ಸಾರ್ವಜನಿಕ ಸ್ಥಳಗಳಲ್ಲಿ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿ ಬೇರೆಯವರಿಗೆ ಕಾಣಬಹುದು ಏಳನೇ ಮನೆಯಲ್ಲಿ ಏನಾದ್ರು ಶುಕ್ರ ಇದ್ರೆ. ಎಂಟನೇ ಮನೆಯಲ್ಲಿ ಏನಾದ್ರು ಶುಕ್ರ ಇದ್ರೆ ನಿಮ್ಗೆ ಸೀಕ್ರೆಟ್ ವಿಷಯದಲ್ಲಿ ಹೆಚ್ಚು ಆಸಕ್ತಿ ಬರ್ಬೋದು. ಇಲ್ಲಿ ನಿಮ್ಮ ಅಟ್ರಾಕ್ಷನ್ ಸ್ವಲ್ಪ ಗುಪ್ತವಾಗಿರ್ತದೆ. ಒಂಬತ್ತನೇ ಮನೆಯಲ್ಲಿ ಶುಕ್ರ ಇದ್ರೆ ನೀವು ಧಾರ್ಮಿಕ ವಿಷಯದಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿರ್ಬೋದು. ಧಾರ್ಮಿಕ ವಿಷಯದಲ್ಲಿ ತಂದೆಯ ಪ್ರತಿ ಆಕರ್ಷಣೆ ಜಾಸ್ತಿ ಇರ್ತದೆ. ನಿಮ್ಗೆ ತಂದೆಯ ಪ್ರೀತಿ ಸಿಗ್ತದೆ ಅಂತ ಹೇಳ್ಬೋದು. ಹತ್ತನೇ ಮನೆಯಲ್ಲಿ ಶುಕ್ರ ಇದ್ರೆ ನೀವು ವೃತ್ತಿ ಕ್ಷೇತ್ರದಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿರ್ತಾರೆ. ವೃತ್ತಿ ಕ್ಷೇತ್ರದಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿರ್ಬೋದು ಹತ್ತನೇ ಮನೆಯಲ್ಲಿ ಶುಕ್ರ ಇದ್ರೆ. ಹನ್ನೊಂದನೇ ಮನೆಯಲ್ಲಿ ಏನಾದ್ರು ಶುಕ್ರ ಇದ್ರೆ ನಿಮ್ಮ ಸ್ನೇಹಿತ ವಲಯದಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿರ್ಬೋದು ನೀವು ಹನ್ನೊಂದನೇ ಮನೆಯಲ್ಲಿ ಶುಕ್ರ ಇದ್ರೆ. ಬಿಸ್ನೆಸ್ ಅಲ್ಲಿ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿರ್ಬೋದು. 12ನೇ ಮನೆಯಲ್ಲಿ ಶುಕ್ರ ಇದ್ರೆ ದೂರ ಸ್ಥಳಗಳಲ್ಲಿ ಅಟ್ರಾಕ್ಟಿವ್ ಆಗಿರ್ಬೋದು ನೀವು. ಮತ್ತೆ ಫಾರಿನ್ ಟ್ರಾವೆಲ್ ಕೂಡ ತುಂಬಾ ಆಸಕ್ತಿ ಇರ್ತದೆ ನಿಮ್ಗೆ. ಇದು ಶುಕ್ರ ಇರುವ ಸ್ಥಾನದಂತೆ ಆಕರ್ಷಣೆ, ಸೌಂದರ್ಯ ಮತ್ತೆ ಆಸಕ್ತಿ. ನಿಮ್ಗೆ ಜಾತಕ ಶುರು ಮಾಡ್ಬೇಕಂದ್ರೆ ಒಂದು ವರ್ಷ ಸಂಖ್ಯೆ 70, 906, 37, 934 ಈ ನಂಬರಿಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿದ್ರೆ ಜಾತಕ ತಿಳಿಸ್ಕೊಡ್ತೀನಿ. ಅಷ್ಟೊಂದು ಬೇರೆ. ನಮಸ್ಕಾರ.